ಜೈ ಭಾರತ. ನಾವು ದೇಶಕ್ಕಾಗಿ ಹೋರಾಡ್ತಾ ಇದ್ದೀವಿ. ನಾವೆಲ್ಲ ದೇಶಕ್ಕಾಗಿ ಹೋರಾಡ್ತಿದ್ದೀವಿ ಅಂತಂದರೆ ಎಲ್ಲರೂ ಒಂದಾಗೋಣ, ಎಲ್ಲ ಧರ್ಮದಲ್ಲಿರೋರು ಎಲ್ಲರೂ ಒಂದಾಗಿ ಹೋರಾಡಬೇಕು. ನಾನು ಬರಲ್ಲ ನೀನು ಬರಲ್ಲ ಅಂತ ಹೇಳಿದರೆ ನಮ್ಮ ಧರ್ಮ ಉಳಿಯಲ್ಲ. ನಾವು ಏನು ಮಾಡಬೇಕು? ಮುಸ್ಲಿಮ್ ಅಂತಲ್ಲ, ಹಿಂದೂ ಅಂತಲ್ಲ, ಎಲ್ಲ ಒಂದಾಗಿರಬೇಕು. ಯಾಕಂದರೆ ದೇಶ ನಮ್ಮದು. ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಅದರಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಆ ನೀರು ನಾವು ಕುಡಿತಾ ಇದ್ದೀವಿ. ಆ ದೇಶದ ನೀರು ನಾವು ಕುಡಿತಾ ಇದ್ದೀವಿ, ಅನ್ನ ತಿಂತಾ ಇದ್ದೀವಿ, ಅದ್ರ ಮೇಲೆ ನಾವು ದುಡಿತಾ ಇದ್ದೀವಿ. ನಾವು ತಿಂದು ನಾವು ಅವ್ರಿಗೆ ದ್ರೋಹ ಮಾಡಿದರೆ, ಆ ದೇಶಕ್ಕೆ ದ್ರೋಹ ಮಾಡಿದರೆ ಒಳ್ಳೆಯದಾಗಲ್ಲ ನಮಗೆ. ನಾವು ದೇಶ ಪ್ರೇಮಿಗಳು. ನಮ್ಮ ಭಾರತ ದೇಶ ಅಂದರೆ ಎಷ್ಟು ಪ್ರೀತಿ, ಎಷ್ಟು ನಮಗೆ ಇಷ್ಟ ಆಗುತ್ತೆ. ನಾವು ದೇಶದಲ್ಲಿ ಹುಟ್ಟಿದ ಮೇಲೆ ನಾವು ಒಂದಾಗಿರಬೇಕು. ಯಾಕೆ ಗಲಾಟೆ? ಧರ್ಮ ಉಳಿಸಿದ್ದು ಯಾರು? ಧರ್ಮ ಉಳಿಸಿದ್ದು ಯಾರು? ನಮ್ಮ ಹಿಂದೂ ಧರ್ಮ ಉಳಿಸಿದ್ದು ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ನಮ್ಮ ಧರ್ಮ ಉಳಿಸಿದರೆ ನಾವು ಅವ್ರಿಗೆ ದ್ರೋಹ ಮಾಡಬೇಕಾ? ನಾವು ಮೆರವಣಿಗೆ ಮಾಡ್ತೀವಿ, ನಾವು ದೇಶಕ್ಕಾಗಿ ಹೋರಾಡಿದ್ದಾರೆ ಅಂತ ಹೇಳಿ ನಾವು ಅವ್ರಿಗೆ ಪೂಜೆ ಮಾಡ್ತೀವಿ. ಯಾಕಪ್ಪ ನಿಮಗೆಲ್ಲ ಕೋಪ? ನೀವು ಇದರಲ್ಲಿ ಹುಟ್ಟಿದಿರಲ್ಲ, ನಿಮಗೇನು ದೇಶ ಬಿಟ್ಟು ಹೋಗು ಅಂತ ಯಾರೂ ಹೇಳಲ್ಲ. ನಮ್ಮ ದೇಶದಲ್ಲಿ ನೀವು ಇರ್ರಿ, ಚೆನ್ನಾಗಿರ್ರಿ. ನೀವು ಭಾರತ್ ಮಾತಾ ಕಿ ಜೈ ಅನ್ನಿ, ಏನಾಗುತ್ತೆ? 4 ಅಕ್ಷರ ಹೇಳಕ್ಕೆ ನಿಮಗೆ 4 ಅಕ್ಷರ ಹೇಳಕ್ಕೆ ಏನಾಗುತ್ತೆ ನಿಮಗೆ? ಭಾರತದಲ್ಲಿ ನಾವು ಹುಟ್ಟಿದ್ವಿ ಅಂದಮೇಲೆ ಭಾರತ್ ಮಾತಾ ಕಿ ಜೈ ಅಂದರೆ ನಮಗೇನಾಗುತ್ತೆ? ಹಿಂದೂ ಧರ್ಮ ನಮ್ಮದು. ಎಲ್ಲಿ ನೋಡಿದರೆ ಮೂರ್ತಿಗಳು ಸಿಗ್ತಾ ಇದ್ದಾವೆ, ಎಲ್ಲಿ ನೋಡಿದರೆ ದೇವಸ್ಥಾನ ಕಾಣ್ತಾ ಇದ್ದಾವೆ, ಎಲ್ಲಿ ನೋಡಿದರೆ ಬಂಗಾರ, ಒಡವೆ, ವಜ್ರ ಎಲ್ಲ ಸಿಗ್ತಾ ಇದ್ದಾವೆ. ಎಲ್ಲೆಲ್ಲೋ ಇದ್ದಾವೆ. ಎಲ್ಲಿದ್ದಾವೆ, ಏನಿದ್ದಾವೆ ಅಂತ ಯಾರಿಗಾದ್ರೂ ಗೊತ್ತಾ? ನಾವು ಯಾವುದನ್ನು ಹುಡುಕಿದ್ರೆ ಏನಾದರೂ ನಾವು ಎಲ್ಲೋ ಒಂದು ನಾವು ಮನೆ ಕಟ್ಟೋಣ ಅಂತ ನಾವು ಭೂಮಿ ತಗೊಂಡು ಆಮೇಲೆ ಅದು ಕೆವರಿದರೆ ಅಲ್ಲಿ ದೇವಸ್ಥಾನ ಸಿಗ್ತಾ ಇದ್ದಾವೆ. ನಾವು ಇಲ್ಲಿ ದೇವಸ್ಥಾನ ಮಾಡೋಣ ಅಂತ ನಾವು ಕಟ್ಟಿದರೆ ಅಲ್ಲಿ ಏನೋ ಒಂದು ಸಿಗ್ತಾ ಇದ್ದಾವೆ. ದೇವಸ್ಥಾನ ಮೂರ್ತಿಗಳು ಎಲ್ಲ ಸಿಗ್ತಾ ಇದ್ದಾವೆ ಅಂದಮೇಲೆ ನಾವು ಯಾಕಪ್ಪ ಈ ಥರ ಮಾಡಬೇಕು? ದೇಶಕ್ಕೆ ದ್ರೋಹ ಮಾಡಬಾರ್ದು, ಒಂದಾಗಿ ಇರೋಣ. ನಮ್ಮ ದೇಶ, ನಮ್ಮ ಭಾರತ ದೇಶ, ಇದು ನಮ್ಮ ಪುಣ್ಯ ಭೂಮಿ. ಈ ಭೂಮಿಗೆ ನಮಗೆ ನಮಸ್ಕಾರ ಮಾಡಬೇಕು. ಎಲ್ಲರೂ ಸೇರಿ ನಮಸ್ಕಾರ ಮಾಡಬೇಕು. ದೇಶಕ್ಕಾಗಿ ಹೋರಾಡೋಣ, ದೇಶಕ್ಕಾಗಿ ಇರೋಣ. ನಾವೆಲ್ಲ ಸೇರಿ ಒಂದಾಗೋಣ. ಜೈ ಭಾರತ್ ಮಾತಾ ಕಿ ಅನ್ನೋಣ. ನೋಡಿ, ನಮಸ್ಕಾರ ಬುದ್ಧ ದೇವನಿಗೆ. ಅವರು ತ್ಯಾಗ ಮಾಡಿಬಿಟ್ಟು ನಿಂತ್ಕೊಂಡ್ಬಿಟ್ರು, ಸುಮ್ಮನೆ ಬೇಡ ಇವ್ರದ್ದೆಲ್ಲ ಅಂತ. ಯಾಕೆ ಮಾಡಿದರು ತ್ಯಾಗ? ನೋಡಿ, ನಾವು ಕಲೆನಪ್ಪ, ನೀವೆಲ್ಲ ಈ ಥರ ಗುದ್ದಾಡಿಕೊಂಡು ಅಲ್ಲಿ ಗಲಾಟೆ ಮಾಡಿಕೊಂಡು ಇಲ್ಲಿ ಗಲಾಟೆ ಮಾಡಿಕೊಂಡು ನಿಮ್ಮ ಖುರಾನ್ನಲ್ಲಿ ಏನಿದೆ ಅದು ನೀವು ಮಾಡ್ತಾಯಿದ್ದೀರಾ. ನಮ್ಮ ಖುರಾನ್ನಲ್ಲಿ ಏನಿದೆ ಗ್ರಂಥದಲ್ಲಿ ನಾವು ಅದು ಮಾಡ್ತಾಯಿದ್ದೀವಿ. ನಮ್ಮ ಧರ್ಮ ನಾವು ಬಿಡಬಾರ್ದು ತಂದೆ. ನೀವು ಹಬ್ಬ ಮಾಡ್ತೀರಾ, ನಾವು ಹಬ್ಬ ಮಾಡ್ತೀವಿ. ನಿಮಗೆ ನಾವು ದ್ರೋಹ ಮಾಡಲ್ಲ, ನಮಗೂ ನೀವು ದ್ರೋಹ ಮಾಡೋಕ್ಕೆ ಹೋಗಬಾರ್ದು. ನೀವು ಚೆನ್ನಾಗಿರ್ರಿ, ನಾವು ಚೆನ್ನಾಗಿರ್ರಿ. ಗಾಳಿ ಮುಸ್ಲಿಮ, ಮಳೆ ಮುಸ್ಲಿಮ, ಸೂರ್ಯಚಂದ್ರ ಮುಸ್ಲಿಮ, ಅನ್ನ ಹುಟ್ಟುತ್ತಲ್ಲ, ಜೋಳ, ತೆನೆ, ಗೋಧಿ, ರಾಗಿ, ಮತ್ತು ಎಲ್ಲ ಥರದ್ದು ತರಕಾರಿಗಳು, ಹಣ್ಣುಗಳು ಎಲ್ಲ ನಾವು ಮುಸ್ಲಿಂ ಹಿಂದೂ ಅಂತ ಹುಟ್ಟುತ್ತಾ? ಅದು ದೇವರು ನಮಗೆ ಕೊಟ್ಟಿದ್ದಾನೆ, ಒಳ್ಳೆಯದೇ ಕೊಟ್ಟಿದ್ದಾನೆ. ನೀವು ತಿಂದು ಗಟ್ಟಿಯಾಗಿ ನನ್ನ ಪೂಜೆಗೆ ನೀವು ಮಾಡಿ, ನನ್ನ ಪೂಜೆ ಮಾಡಿ, ನನ್ನ ದೇವಸ್ಥಾನ ನೀವು ಕಟ್ಟಿ, ನಿಮ್ಗೆ ಒಳ್ಳೆ ಬುದ್ಧಿ ಬರಲಿ, ನಿಮಗೆ ಒಳ್ಳೆತನ ಇರಲಿ, ನಿಮ್ಗೆ ಒಳ್ಳೆಯದೇ ಮರಣ ಕೊಡೋಣ ಅಂತ ದೇವ್ರು ನಮ್ಗೆ ಹೇಳ್ತಿದ್ರೆ ನಾವು ಯಾಕೆ ದ್ರೋಹ ಮಾಡಬೇಕು? ನಾವು ಆ ಥರ ಮಾಡಬೇಕು? ನಾನೆಲ್ಲರಿಗೆ ತಿಳಿಸ್ತೀನಿ ಒಂದೇ ಮಾತು,
ನೀವು ನಾವು ಒಂದಾಗಿ ಒಂದೇ ರಕ್ತದಲ್ಲಿ, ಒಂದೇ ಭೂಮಿನಲ್ಲಿ, ಒಂದೇ ಗಾಳಿ, ಒಂದೇ ಬೆಳಕು, ಒಂದೇ ಎಲ್ಲ ಒಂದೇ ಇರೋದು, ಬೇರೆ ಬೇರೆ ಯಾವುದೂ ಇಲ್ಲ. ನಾವು ಒಂದಾಗೋಣ, ಒಂದಾಗಿ ನಿಲ್ಲೋಣ. ಜೈ ಭಾರತ್ ಮಾತಾ ಕಿ ಜೈ ಅನ್ನೋಣ. ಅದು ನೀವು ದೇವ್ರಿಗೆ ನೀವು ಏನಂತೀರಾ, ಆ ದೇವ್ರಿಗೆ ನಿಮಗೆ ಅಲ್ಲ ಅಂತೀರಲ್ಲ, ಅಲ್ಲ ಅನ್ನಿ, ಬೇಡ ಅನ್ನಲ್ಲ. ನಾವು ದೇವರೇ ಅಂತೀವಲ್ಲ, ದೇವರೇ ಅನ್ನೋಣ. ತಾಯಿ ತಂದೆ ಇಬ್ಬರೇ ಇರೋದು, ಭೂಮಿ ಮೇಲೆ ಇರೋದು ತಾಯಿ ತಂದೆ. ಆಕಾಶ ಭೂಮಿ ಒಂದೇ, ಆಕಾಶ ಒಂದು, ಭೂಮಿ ಒಂದು, ಎರಡೇ. ಸೂರ್ಯ ಚಂದ್ರ ಎರಡೇ, ಗಾಳಿ ನೀರು ಒಂದೇ, ಎಲ್ಲ ಒಂದೇ ಇದ್ಮೇಲೆ ನಾವು ಯಾಕೆ ಭೇದ ಮಾಡಬೇಕು, ಹೆಣ್ಣು ಗಂಡು ಅಂಥೇಳಿ? ನಾವು ಯಾಕೆ ಹಿಂದೂ ಮುಸ್ಲಿಂ ಅಂತ ನಾವು ಗಲಾಟೆ ಮಾಡೋದು ಬೇಡ. ನಿಮಗೆಲ್ಲರಿಗೆ ನಾನು ಒಂದೇ ಮಾತು ಹೇಳ್ತೀನಿ, ನಮಸ್ಕಾರ ಮಾಡ್ತೀನಿ, ನಿಮಗೆಲ್ಲರಿಗೆ ತಿಳಿಸ್ತೀನಿ. ಎಲ್ಲರೂ ಒಂದಾಗೋಣ. ತಾಯಿ ತಂದೆ ಅಮ್ಮ ಅಪ್ಪ ತಂಗಿ ಅಣ್ಣ ಅಂತ ಆಗಿ ನಾವು ಅಣ್ಣ ತಮ್ಮರಾಗಿ ನಮ್ಮ ಒಂದೇ ಕುಟುಂಬ ಅಂತ ನಾವು ಎಲ್ಲರೂ ಒಂದಾಗಿ ಜೈ ಭಾರತ್ ಮಾತಾ ಕಿ ಅನ್ನೋಣ. ನಾವೆಲ್ಲ ಒಂದಾಗೋಣ. ಜೈ 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 ಶ್ರೀರಾಮ್ ಅನ್ನೋಣ. ನಾವು ಏನು ನಮಗೇನು ಬಾಯಿ ಕೊಟ್ಟಿದ್ದಾನೆ ದೇವರು, ನಮಗೇನು ಆಗಲ್ಲ. ನಾವು ಪುಣ್ಯವಾಗಿ ಈ ಜನ್ಮದಾಗ ನಾವು ಈ ಥರ ಹುಟ್ಟಿದ್ದೀವಿ ಅಂದರೆ ಇನ್ನೊಂದು ಜನ್ಮದಾಗ ನಾವು ಒಳ್ಳೆಯದಾಗಿ ಹುಟ್ಟೋಣ, ನಾವು ಒಂದಾಗಿ ಸೇರೋಣ. ಜೈ ಭಾರತ್ ಮಾತಾ ಕಿ. ನನ್ನ ಬಾಯಿಂದ ಬರೋದು ಇಷ್ಟೇ, ನಮ್ಗೆ ಹೇಳೋಕ್ಕೂ ಮನಸ್ಸಾಗಲ್ಲ. ಸಾಕು, ಇಷ್ಟಿಗೆ ನಮಸ್ಕಾರ, ಎಲ್ಲರಿಗೆ ನಮಸ್ಕಾರ. ಜೈ ಭಾರತ್ ಮಾತಾ, ಜೈ ಶಿವಾಜಿ ಮಹಾರಾಜ್ ಕಿ ಜೈ ಅನ್ನೋಣ. ಶ್ರೀರಾಮ್.